ಎಸ್ ಗುರುಜಿ, ಇವಾಗ ಒಂದು ನಾಗರ ಪಂಚಮಿ ಹಬ್ಬದಂದು ಇವತ್ತು ನಾಗ ದೇವತೆಗಳ ಬಗ್ಗೆ, ಸರ್ಪಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇನ್ನು ಈ ಬಗ್ಗೆ ಇವಾಗ ನಾವು ಒಂದು ಶಿವನಿಗೆ ಆಗಲಿ, ಒಂದು ದೇವರುಗಳಿಗೆ ಇಂತಹ ಹೂಗಳು ಇಷ್ಟವಾದಂತಹ ಹೂಗಳಂತ ಹೇಳ್ತಾ ಇರ್ತೀವಿ. ಇನ್ನು ನಾಗರ ಹಬ್ಬದಂದು ನಾಗ ದೇವರಿಗೆ ಒಂದು ವಿಶೇಷವಾದಂತಹ ಹೂ ಇದ್ದೇ ಇರುತ್ತಲ್ವಾ? ಈ ಯಾವ ರೀತಿಯಾಗಿ? ನಾಗಸಂಪಿಗೆ ಅಂತ ಹೇಳ್ತೀವಿ ನಾವು. ನಾಗಸಂಪಿಗೆ. ನಾಗಸಂಪಿಗೆ ಅನ್ನತಕ್ಕಂಥ ಹೂವು ಬಹಳ ಶ್ರೇಷ್ಠ ನಾಗದೇವತೆಗಳಿಗೆ. ಮತ್ತು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಾಗದೇವತೆಗಳಲ್ಲಿ ಆದಿಶೇಷ ಅಥವಾ ಅನಂತ ಬಹಳ ವಿಶೇಷ, ವಿಷ್ಣುವಿನ ಪರಮ ಭಕ್ತ. ಅದೇ ರೀತಿಯಲ್ಲಿ ವಾಸುಕಿ ಅಂದರೆ ವಿಷ್ಣು ಮಲಗಿರೋದೇ ವಾಸುಕಿ ಮೇಲೆ, ಆ ವಾಸುಕಿ ಕೂಡ ವಿಷ್ಣುವಿನ ಪರಮ ಭಕ್ತ. ಹಾಗಾಗಿ ಈ ನಾಗದೇವತೆಗಳಿಗೆ ವಿಷ್ಣುವಿಗೆ ಯಾವ್ಯಾವುದು ಇಷ್ಟ ಇರುತ್ತೆ ಅದೆಲ್ಲವನ್ನೂ ಕೂಡ ಪೂಜೆ ಮಾಡ್ಬೋದು ನಾವು. ಪಾರಿಜಾತ ಪುಷ್ಪವನ್ನು ಪೂಜೆ ಮಾಡ್ಬೋದು, ಮಲ್ಲಿಗೆ ಹೂವನ್ನು ಪೂಜೆ ಮಾಡ್ಬೋದು, ನಾಗಸಂಪಿಗೆ ಅಂತ ಬರುತ್ತೆ ಅದನ್ನು ಪೂಜೆ ಮಾಡ್ಬೋದು, ತುಳಸಿಯನ್ನು ಅರ್ಚನೆ ಮಾಡ್ಬೋದು, ಹಾಲನ್ನು ನೈವೇದ್ಯಕ್ಕೆ ಇಡ್ಬೋದು, ಹಾಲಿನ ಪದಾರ್ಥಗಳನ್ನು ಇಡ್ಬೋದು. ಅಂದರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಈ ಥರದ್ದೆಲ್ಲವೂ ಕೂಡ ಇದೆಲ್ಲವನ್ನೂ ಕೂಡ ನಾವು ನೈವೇದ್ಯ ಮಾಡಿ ನಾವು ತಿನ್ನೋದಲ್ಲ, ಫಸ್ಟು ಬೇರೆಯವರ ಕೊಟ್ಟು ನಾವು ಆಮೇಲೆ. ನಾನು ಇದನ್ನು ಪ್ರತಿ ಸತಿ ಎಲ್ಲ ಮಾಧ್ಯಮಗಳಲ್ಲೂ ಹೇಳ್ತೀನಿ, ನಮ್ಮ ಫ್ರೀಡಮ್ ಚಾನಲಲ್ಲೇ ಬೇಕಾದ ಸತಿ ಹೇಳಿದ್ದೀನಿ ನಾನು. ನೀವು ಯಾವುದೇ ಹಬ್ಬ ಮಾಡಿದ್ರೂ ಕೂಡ ನೀವು ಬೇರೆಯವ್ರಿಗೆ ಊಟ ಹಾಕದೇನೆ, ಬೇರೆಯವ್ರಿಗೆ ನೀವು ಮಾಡಿರೋ ಅಡುಗೆ ಆಗಲಿ ತಿಂಡಿ ಆಗಲಿ ಇನ್ನೊಂದನ್ನು ಕೊಡದೆ ನಿಮ್ಮ ಪಾಡಿಗೆ ನೀವು ಒಬ್ಬರೇ ತಿನ್ಕೊಳ್ತು ಅಂದರೆ ಅದಕ್ಕೆ ಏನು ಫಲ ಇಲ್ಲ. ಫಸ್ಟು ಬೇರೆಯವ್ರಿಗೆ ಕೊಡ್ಬೇಕು ನೀವು, ಒಬ್ಬರನ್ನೊಬ್ಬರು ಹಂಚ್ಕೊಂಡು. ಖಂಡಿತವಾಗ್ಲೂ ಅಷ್ಟೇ. ಯಜ್ಞಶಿಷ್ಟಾಸನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ ಭುಂಜತೈತೆ ತ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್ ಅಂತ ಭಗವದ್ಗೀತೆನಲ್ಲಿ ಕೃಷ್ಣನೇ ಹೇಳ್ತಾನೆ. ಹಾಗಾಗಿ ಏನಾಗುತ್ತೆ ಅಂದರೆ ಯಾವುದು ತನಗೋಸ್ಕರ ಅಡುಗೆ ಮಾಡಿಕೊಂಡು, ತನಗೋಸ್ಕರ ತಿಂಡಿ ಮಾಡಿಕೊಂಡು, ತನಗೋಸ್ಕರ ಎಲ್ಲವನ್ನು ಇವಾಗ ಗೋಕುಲಾಷ್ಟಮಿ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಗೋಕುಲಾಷ್ಟಮಿಯಲ್ಲಿ ಕೃಷ್ಣನಿಗೆ ಚಕ್ಕುಲಿ, ಶಷ್ಕುಲಿ ಅಂತ ಸಂಸ್ಕೃತದಲ್ಲಿ ಭಾಗವತದಲ್ಲಿ ಪದ ಇದೆ. ಚಕ್ಕುಲಿ ಆಗಲಿ, ಕೋಡುಬಳೆ ಆಗಲಿ, ಇನ್ನೊಂದು ಕಲಿತ ಪದಾರ್ಥಗಳಾಗಲಿ, ಇವೆಲ್ಲವನ್ನು ಯಾರಿಗೂ ಹಂಚದೆ ನಾವು ಒಬ್ಬರೇ ಮಾಡ್ಕೊಂಡು ತಿಂತೀವಿ ಅಂದರೆ ಅದಕ್ಕೆ ಏನೂ ಫಲ ಇಲ್ಲ, ಪಾಪವನ್ನೇ ತಿಂತಾ ಇದ್ದಾನೆ ವ್ಯಕ್ತಿ ಅಂತ ಅರ್ಥ. ಎಲ್ಲ ವ್ರತಗಳಿಗೂ, ಹಬ್ಬಗಳಿಗೂ, ಅಡುಗೆಗಳಿಗೂ ಇದೇ ಅಪ್ಲೈ ಆಗುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಅಷ್ಟೇ, ನೀವು ಏನು ಮಾಡಿದ್ರೂ ಕೂಡ ಅಕ್ಕಪಕ್ಕದ ಮನೆಯವ್ರನ್ನೋ, ಸಂಬಂಧಿಕರನ್ನೋ, ಯಾರನ್ನೋ ಒಬ್ಬನ ಅಥವಾ ನೀಡಿರ್ತಕ್ಕಂಥವ್ರನ್ನೋ, ಬಡವರನ್ನೋ, ನೀವು ಅಲ್ಲಿ ಯಾವುದೇ ನಿಮ್ಮ ಜಾತಿ ಮತ ನೋಡಬೇಕಾಗಿಲ್ಲ. ಹಸಿದು ಬಂದಿರತಕ್ಕಂಥವನಿಗೆ ನೀನು ಯಾವ ಜಾತಿನಪ್ಪ, ನಿನಗೇನು ಇದು ಏನು ಕುಲ ಆಗಲಿ ಜಾತಿ ಆಗಲಿ ಬೇಕಾಗಿಲ್ಲ, ಪಂಗಡ ಆಗಲಿ ಬೇಕಾಗಿಲ್ಲ, ಅಲ್ಲಿ ನೀನು ಹಸಿವಿದೆಯಾ ತಗೋ, ನನ್ನ ಕೈಲಾಗಿದ್ದು ನಾನು ತಿನ್ನಿಸ್ತೀನಿ ನಿನಗೆ ಅಂತ ಕೊಡಬೇಕು ಯಾವತ್ತು ಆಹಾರನ. ದರಿದ್ರಾಯ ದೀಯತೆ ದಾನಂ ಸಫಲಂ ಪಾಂಡುನಂದನ ಅಂತ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ. ಯಾರಿಗೆ ನೀಡಿರುತ್ತೆ ಅವನು ಕೊಡಬೇಕು ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ. ಹಾಗಾಗಿ ಕೊಟ್ಟು ತಿನ್ಬೇಕು ನಾವು ಯಾವತ್ತೂ. ಕೊಟ್ಟು ತಿನ್ನಲಿಲ್ಲ ಅಂದರೆ ಆ ಪೂಜೆ ಮಾಡಿದ್ದು, ವ್ರತ ಮಾಡಿದ್ದು ಫಲನೇ ಇಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಅಷ್ಟೇ, ನೀವೊಂದು ಹಾಲೇ ಆದರೂ ಕೂಡ ಅಷ್ಟೇ, ಕಡೆ ಪಕ್ಷ ಒಂದು ಹಾಲು, ಒಂದು ಲೋಟ ಇನ್ನೊಬ್ಬರು ಕೊಡಿ. ಎಷ್ಟೋ ಜನದ ಮನೇಲಿ ತುಂಬ ಒಳ್ಳೆಯ ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಅವ್ರ ಮನೆಗೆ ಹೋದ ತಕ್ಷಣವೇ ಹಾಲು, ಮಜ್ಜಿಗೆನೋ ಏನೋ ಒಂದು ಕೊಡ್ತಾರೆ ಅವರು. ಯಾಕೆ? ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ, ನಮ್ಗೆ ಗೊತ್ತಿಲ್ದಂಗೆ ಬಂದರೆ ಅತಿಥಿಗಳು, ನಾವು ಫೋನ್ ಮಾಡಿ ಹೋಯ್ತು ಅಂದ್ರೆ ಅಭ್ಯಾಗತದು. ಈ ಸಂಸ್ಕೃತದಲ್ಲಿ ಇದು ಎರಡಕ್ಕೂ ಪದಕ್ಕೆ ಡಿಫ್ರೆನ್ಸ್ ಇದೆ. ಅಭ್ಯಾಗತ ಅಂತ ಹೇಳ್ತು ಅಂದರೆ ನಮಗೆ ನೋನ್ ಗೆಸ್ಟ್ ಅವರು ಬರ್ತಾರೆ ಅಂತ ಗೊತ್ತು, ಅನ್ನೋನ್ ಗೆಸ್ಟ್ ಆಗಿ ಬಂದಿದ್ದಾರೆ ಅಂದರೆ ಅತಿಥಿಗಳು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈ ಥರ ಬಂದಿರತಕ್ಕಂಥವ್ರು ಸರ್ವದೈವ ಮಯೋ ಅತಿಥಿ ಏನು ಶಾಸ್ತ್ರ ಹೇಳುತ್ತೆ. ಆ ರೀತಿಯಾಗಿ ಇಂಥವ್ರಿಗೆ ನಾವು ಕೊಡ್ತು ಅಂದರೆ ಭಗವಂತ ಸುಪ್ರೀತನಾಗ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಲ್ಲಿ ನೀವು ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೊಡಬೇಕು, ಕೊಟ್ಟು ಉಳಿದಿದ್ದನ್ನು ನಾವು ತಿನ್ನಬೇಕು. ಇದು ಬಹಳ ಚೆನ್ನಾಗಿ ಮಹಾಭಾರತದಲ್ಲಿ ಯುಧಿಷ್ಠಿರ ಮತ್ತು ದ್ರೌಪದಿ ಹೀಗೇನೆ ಮಾಡ್ತಾಯಿದ್ರು. ಎಲ್ರದ್ದು ಊಟ ಆದಮೇಲೆ ತಾವು ಊಟ ಮಾಡ್ತಿದ್ರು. ಇವತ್ತು ಎಷ್ಟೋ ಜನ ತಾವು ಊಟ ಮಾಡ್ಬಿಟ್ಟು ಆಮೇಲೆ ಮಿಕ್ಕದು ಬೇರೆಯವ್ರು ಕೊಡೋದು ಅಂತ ಯೋಚನೆ ಮಾಡ್ತಾರೆ. ಅವ್ರು ಆ ಥರ ಮಾಡೇ ಆಗಿನ ಟೈಮಲ್ಲಿ ಸುಮಾರು ವರ್ಷಗಳಿಂದ ಅದೇ ರೀತಿ ಮಾಡ್ತಾ ಇದ್ರು. ದೊಡ್ಡವರೆಲ್ಲ ತುಂಬ ಈ ಒಂದು 60-70 ವರ್ಷದ ಕೆಳಗೆಲ್ಲ ಮನೇಲಿ ವಯಸ್ಸಾಗಿರ್ತಕ್ಕಂಥ ಇವತ್ತಿನ ಅಜ್ಜಿನೋ ಮುತ್ತಜ್ಜಿದ ಕಾಲಕ್ಕೂ ನೋಡ್ತು ಅಂದರೆ ಯಾರಾದ್ರೂ ಮನೆಗೆ ಬರ್ತಾರ ಅಂತ ನೋಡ್ತಾ ಇದ್ರು. ಒಂದು ಇಷ್ಟು ಅನ್ನನೋ ಇಷ್ಟು ಇದು ಅಂತ ಆಹಾರ ಧಾನ್ಯನೋ ಅದಕ್ಕೆ ತೆಗೆದಿಡ್ತಾ ಇದ್ರು ಫಸ್ಟೇನೆ. ಅದರ ನಂತರದಲ್ಲಿ ಈ ಥರ ಮಾಡ್ತಾ ಇದ್ದೀವಿ. ಇದು ಇವತ್ತೆಲ್ಲ ಆದಮೇಲೆ ಮಿಕ್ಕಿದ್ರೆ ಯಾರಿಗಾದ್ರೂ ಕೊಡೋಣ ಅಂತ ಜನ, ಕಾಲ ಬದಲಾವಣೆ ಅಂತೀವಲ್ಲ, ವೈಪರೀತ್ಯ ಅಂತ ಈ ಥರ ಎಲ್ಲ ಆಗುತ್ತೆ. ಹಾಗೆ ಮಾಡಬಾರ್ದು. ಹಾಗಾಗಿ ನಾಗದೇವತೆಗಳಿಗೆ ತನಿ ಎರಿಯೋದು ಅಂತ ನಾವೇನು ಕರಿತೀವಿ ಕನ್ನಡದಲ್ಲಿ, ಕರ್ನಾಟಕ ಭಾಷೆಯಲ್ಲಿ, ಇದು ಬಹಳ ಇಂಪಾರ್ಟೆಂಟು. ಇದನ್ನು ಮಾಡಿ ತದನಂತರದಲ್ಲಿ ಭತ್ತದ ಅರಳು, ಪಾಪ್ಕಾರ್ನ್ ಅಲ್ಲ, ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಭತ್ತದ ಅರಳು ಮತ್ತು ಕಡಲೆ ಕಾಳು ಇದನ್ನು
ತುಂಬ ಲೈಟಾಗಿ ಹುರ್ಕೊಂಡಿರಬೇಕು, ಅದನ್ನು ಹಾಕಬೇಕು. ಕೆಲವ್ರ ಮನೇಲಿ ಕಡಲೆಕಾಳು ಹಾಕೋ ಪದ್ಧತಿ ಇದೆ, ಕೆಲವ್ರು ಹಾಕೋ ಪದ್ಧತಿ ಇಲ್ಲ. ಅದು ಕೂಡ ನಮ್ಮಲ್ಲಿ ಬರೀ ಅರಳು ಮಾತ್ರ ಹಾಕ್ತೀವಿ ಅಂತಾರೆ. ಅರಳು ಹಾಕಿದ್ರೆ ಬರೀ ಹಾಲು ತುಪ್ಪ ಹಾಕೋ ಪದ್ಧತಿ ಕೂಡ ಇದೆ. ಸೊ ಹಾಲು ತುಪ್ಪ ಹಾಕೋದು ಕಾಮನ್ ಆಗಿ ಎಲ್ಲ ಕಡೆ ಇದೆ, ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಇದೆ. ಇದು ಮಿಕ್ಕಿದ್ದು ವೇರಿ ಆಗುತ್ತೆ. ಇದು ಗುರುಜಿ ಇವಾಗ ಹೇಳ್ಬೇಕಾದ್ರೆ ನಾಗರ ಪಂಚಮಿಯನ್ನ ಎರಡು ರೀತಿಯಾಗಿ ಒಂದು ಆಚರಣೆ ಮಾಡ್ತಾರೆ. ಅಂದ್ರೆ ಇವತ್ತಿನಂದ್ರೆ ಸಂಜೆ ಟೈಮಲ್ಲಿ ಮನೆಯಲ್ಲಿ ನೀರಿಂದ ಬೆಲ್ಲದಲ್ಲಿ ಕೊಬ್ಬರಿಯಲ್ಲಿ ಹಾಕಿ ನಾಗದೇವರನ್ನ ಮೂರ್ತಿಗೆ ಹಾಕಿ ನೀರು ಎರಿತಾರೆ. ನೆಕ್ಸ್ಟ್ ಡೇ ಹಾಲನ್ನ ಎರೆಯಕ್ಕೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಅಂದ್ರೆ ಇದೇ ರೀತಿ ಯಾವ ರೀತಿಯಾದ ಆಚರಣೆ ಅನ್ನತ್ತೆ? ಇಲ್ಲಿ ನಾನು ಫಸ್ಟಲ್ಲೇ ಹೇಳಿದೆ, ಈ ನಾಗರ ಪಂಚಮಿ ಅನ್ನೋದು ಒಂದು ದಿನದ ಹಬ್ಬ ಅಲ್ಲ, 3 ದಿನದ ಹಬ್ಬ ಇದು. ನಾಗರ ಚೌತಿ, ನಾಗರ ಪಂಚಮಿ, ಸ್ಕಂದ ಷಷ್ಠಿ, ಷಷ್ಠಿ ವ್ರತ ಅಂತಾನೆ ಬರುತ್ತೆ ಅದಕ್ಕೆ. ಸೊ ಇಲ್ಲಿ ಆ್ಯಕ್ಚುಯಲ್ ಆಗಿ ನಾವು ನೋಡೋಕ್ಕೋಯ್ತು ಅಂದರೆ ನಮಗೆ ನಾಳೆ ನಾಗರ ಪಂಚಮಿ ಬಂದಿರತಕ್ಕಂಥದ್ದು ತುಂಬ ವಿಶೇಷ. ಯಾಕೆ ಅಂದರೆ ನಮಗೆಲ್ರಿಗೂ ಏನು ಗೊತ್ತು ಅಂದರೆ ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆ, ಶ್ರಾವಣ ಶನಿವಾರ ವೆಂಕಟೇಶ್ವರನ ಪೂಜೆ, ಇಷ್ಟೇ ಗೊತ್ತಿದೆ. ಶ್ರಾವಣ ಸೋಮವಾರ ಈಶ್ವರನಿಗೆ ಬಹಳ ವಿಶೇಷ ಅನ್ನೋದು ಗೊತ್ತಿಲ್ಲ ತುಂಬ ಜನಕ್ಕೆ. ಸೊ ಶ್ರಾವಣ ಸೋಮವಾರ ನಾಳೆ ಬಂದಿರತಕ್ಕಂಥದ್ದು ನಾಗರ ಪಂಚಮಿ. ಮಂಗಳವಾರ ಷಷ್ಠಿ ಬಂದಿದೆ. ಯಾವತ್ತೂ ನಮ್ಮ ಮಾಧ್ಯಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ತಿಳ್ಕೋಬೇಕು, ಮಂಗಳವಾರದ ದಿನ ಚತುರ್ಥಿ, ಆಡು ಭಾಷೆನಲ್ಲಿ ನಾವು ಚೌತಿ ಅಂತ ಕರಿತೀವಿ, ಅಂಗಾರಕ ಚತುರ್ಥಿ ಅಂತ ಕರಿತೀವಿ. ಇದು ಗಣಪತಿಗೆ ಬಹಳ ವಿಶೇಷವಾದಂತಹ ವ್ರತ. ಸಂಕಷ್ಟದ ಗಣಪತಿ ವ್ರತ ಅಕಸ್ಮಾತ್ ಮಂಗಳವಾರ ಬಂದರೆ ಅಂಗಾರಕ ಚತುರ್ಥಿ ಅಂತಲೇ ಅದನ್ನು ಆವಾಹನೆ ಮಾಡೋದು. ಅದು ಬಹಳ ವಿಶೇಷ. ಮಂಗಳವಾರದ ದಿನ ಪಂಚಮಿ ಬಂದರೆ ಬಹಳ ವಿಶೇಷ, ನಾಗದೇವತೆಗಳಿಗೆ ಸರ್ಪದೇವತೆಗಳ ಆರಾಧನೆಗೆ. ಅದೇ ಮಂಗಳವಾದ ದಿನ ಷಷ್ಠಿ ಬಂದರೆ ಸ್ಕಂದ ಷಷ್ಠಿ ಬಹಳ ವಿಶೇಷ. ಸೊ ಹಾಗಾಗಿ ಈ ನಾಡಿದ್ದು ಮಂಗಳವಾರನೇ ಷಷ್ಠಿ ತಿಥಿ ಬಂದಿದೆ. ಹಾಗಾಗಿ ನಾಳೆನೂ ಶ್ರೇಷ್ಠ, ನಮಗೆ ನಾಡಿದ್ದು ಶ್ರೇಷ್ಠ. ನಾಳೆ ಯಾತಕ್ಕೆ ಅಂದರೆ ಶ್ರಾವಣ ಸೋಮವಾರ ಅನ್ನೋದು ಒಂದಾದರೆ ನಾಳೆ ಸಂಕ್ರಮಣ ಇದೆ, ಸಿಂಹ ಮಾಸ ನಾಳೆಯಿಂದ ಪ್ರಾರಂಭ. ಸಿಂಹ ಮಾಸದಲ್ಲಿ ಬಹಳ ವಿಶೇಷ, ಯಾಕೆಂದರೆ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಆ ಒಂದು ಪರ್ವಕಾಲ ಅದು. ಆ ಒಂದು ಶುಭ ಗಳಿಗೆಯಲ್ಲಿ ನಾಗರ ಪಂಚಮಿನೂ ಕೂಡ ಸೇರಿಕೊಂಡಿದೆ. ನೆಕ್ಸ್ಟ್ ಡೇ ಅಂದರೆ ಮಾರನೇ ದಿನ ಮಂಗಳವಾರ ಷಷ್ಠಿ ಕೂಡ ಸೇರಿಕೊಂಡಿದೆ. ಯಾವತ್ತು ಮಂಗಳವಾರ ಚತುರ್ಥಿ, ಪಂಚಮಿ, ಷಷ್ಠಿ, ಅಷ್ಟಮಿ, ನವಮಿ, ಚತುರ್ದಶಿ ಇಷ್ಟು ತಿಥಿಗಳು ಸೇರಿಕೊಳ್ಳುತ್ತೆ. ಇದು ಬಹಳ ವಿಶೇಷ. ಇಂತಹ ಅಥವಾ ಮಂಗಳವಾರ ದಿನ ಕೃತಿಕಾ ನಕ್ಷತ್ರ ಸೇರ್ಕೊಳ್ತಕ್ಕಂಥದ್ದು, ಆಶ್ಲೇಷ ನಕ್ಷತ್ರ ಸೇರ್ಕೊಳ್ತಕ್ಕಂಥ, ಆಶ್ಲೇಷ ಬಲಿ ಸಾಮಾನ್ಯವಾಗಿ ಮಾಡ್ತಾನೆ ಇರ್ತಾರೆ. ಆಶ್ಲೇಷ ಬಲಿ ಮಾಡಬೇಕು, ಆಶ್ಲೇಷ ನಕ್ಷತ್ರ ಮಂಗಳವಾರ ಸೇರ್ಕೊಳ್ತು ಅಂದರೆ ಬಹಳ ವಿಶೇಷ. ಇಂಥ ದಿನಗಳನ್ನು ಎಷ್ಟೋ ಜನ ಜಪತಪಗಳನ್ನು ಮಾಡೋದಕ್ಕೆ ಕಾಯ್ಕೊಂಡಿರ್ತಾರೆ, ನಾಗಾರಾಧನೆ ಮಾಡೋದಕ್ಕೆ. ಸೊ ಈ ಥರ ಯಾರು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು, ನಾಗಾರಾಧನೆ ಮಾಡಬೇಕು, ಇಂಥವ್ರು ಎಲ್ಲರೂ ಕೂಡ ನಾಳೆ ನಾಡಿದ್ದು ಬಹಳ ಶ್ರೇಷ್ಠವಾದಂತಹ ದಿನ. ಇವತ್ತು ನಾಗರ ಚೌತಿ ಆಲ್ಮೋಸ್ಟ್ ಇವತ್ತು ಕಳೆದೋಗಿದೆ, ಇವತ್ತು ಸಾಯಂಕಾಲ ಬೇಕಾದ್ರೂ ಮಾಡೋದು. ನಾಳೆ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ, ನಾಡಿದ್ದು ಷಷ್ಠಿ, ಸ್ಕಂದ ಷಷ್ಠಿ, ಸುಬ್ರಹ್ಮಣ್ಯ ವ್ರತ, ಎರಡೂ ಕೂಡ ಬಹಳ ವಿಶೇಷ. ಸಾಧ್ಯ ಆದರೆ ಎರಡೂ ದಿನಗಳಲ್ಲೂ ಕೂಡ ನೀವು ಸ್ವಯಂ ಪಾಕ ಅಂತ ನಾನೇನು ಹೇಳಿದೆ ಅದನ್ನು ಗ್ರಾಸರೀಸು ಎಲ್ಲನೂ ರಾ ಮೆಟೀರಿಯಲ್ಸು, ಯಾವುದು ಬೇಯಿಸದೇ ಇರತಕ್ಕಂಥ ಆಹಾರ. ಇನ್ನು ಕೆಲವು ಮನೇಲಿ ಒಬ್ಬ ಬ್ರಾಹ್ಮಣ ಒಟ್ಟುವನ್ನೇ ಕರೆದು ಊಟ ಹಾಕಿ ಅವನಿಗೆ ಪಂಚೆನೋ ಟವಲ್ಲೋ ಶರ್ಟೋ ಏನೋ ಅವ್ರಿಗೆ ಯಥಾಶಕ್ತಿ ಏನಾಗುತ್ತೋ ಅದನ್ನು ಕೊಟ್ಟು ಯಥಾಶಕ್ತಿ ದಕ್ಷಿಣೆ ತಾಂಬೂಲ ಎಲ್ಲ ಕೊಡ್ತಕ್ಕಂತಹ ಪದ್ಧತಿ ಕೂಡ ಇದೆ. ಹೀಗೂ ಕೂಡ ಮಾಡ್ಬೋದು. ಹಾಗೆ ಮಾಡಲಿಲ್ಲ ಅಂದರೆ ಈ ರೀತಿಯಾಗಿ ಈ ಒಂದು ರಾ ಮೆಟೀರಿಯಲ್ಸ್ನ ಕೂಡ ಕೊಡ್ಬೋದು. ಕರೆದು ಊಟ ಹಾಕ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಅದು ನಾನು ಯಾವಾಗಲೂ ಹೇಳ್ತೇನೆ. ಊಟನೂ ಹಾಕಿ ಬೇಕಾದರೆ ನೀವು ಸ್ವಯಂ ಪಾಕನೂ ಕೊಡಿ. ಅಧಿಕಸ್ಯ ಅಧಿಕಂ ಫಲಂ ಅನ್ನೋದು ಇಂಥ ಕಡೆ ವರ್ಕೌಟ್ ಆಗುತ್ತೆ.